ಎಲ್ಲ ಒಂದು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 6ನೇ ತರಗತಿ SF ಎಕ್ಸಾಮು ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆಯ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ SF ಎಕ್ಸಾಮ್ನಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆ ಇರ್ತದೆ, ಕನ್ನಡ ಕ್ವಶನ್ ಪೇಪರ್ ಇರ್ತದೆ. ಸೊ ಅದಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಕ್ವಶನ್ಸು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ತುಂಬ ಕ್ವಶನ್ಸ್ ಬರ್ತವೆ, ವಿತ್ ಆನ್ಸರ್ ಕೊಡ್ತೀನಿ, ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ. ಸೊ ತಪ್ಪದೆ ಕೊನೆಯವ್ರು ನೋಡಿ. ಸೊ ಈ ಒಂದು ಕ್ವಶನ್ ಪೇಪರ್ ನೀವು ಆರಾಮಾಗಿ ಪಾಸ್ ಆಗ್ಬೋದು ಮತ್ತು ಸ್ಕೋರ್ನ ಕೂಡ ಮಾಡ್ಬೋದು. ಸೊ ತಪ್ಪದೆ ಕೊನೆಯವ್ರಿಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತಂದರೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ರ ಅಥವಾ ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ SF ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರು ಮತ್ತು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಬರುವಂಥ ಪ್ರಶ್ನೆಗಳು ಯಾವೆಲ್ಲ ಕ್ವಶನ್ ಬಂದೇ ಬರ್ತಾವೆ ನಿಮ್ಮ ಎಕ್ಸಾಮ್ಗೆ, ಅವೆಲ್ಲ ಆಗ್ತಾ ಇರ್ತವೆ. ಅರ್ಥ ಆಯ್ತಾ? ಅವೆಲ್ಲ ಬೇಕು ಅಂದರೆ ತಪ್ಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಎಲ್ಲ ವಿಡಿಯೋಗಳು ಸಿಗ್ತವೆ. ಅರ್ಥ ಆಯ್ತಾ? ಆದ್ದರಿಂದ ಒಂದೇ ಒಂದು ಕ್ಲಿಕ್ಕು ಸಬ್ಸ್ಕ್ರೈಬ್ ಮೇಲೆ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಅದ್ರ ಜೊತೆಗೆ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೇ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಮಗೆ 6ನೇ ತರಗತಿಯಲ್ಲಿ ಖಂಡಿತ ಅವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಪ್ರಶ್ನೆ ಮನೆಯಲ್ಲಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಮಗೆ 4 ಇರ್ತವೆ. ಅದಾಯ್ತಾ? 4 ಇರ್ತವೆ. ಕ್ವಶನ್ ನಂಬರ್ 1, ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು. ನೋಡೋಣ ಆನ್ಸರು. ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು. ಸೊ ನಾನು ನಿಮಗೆ ಡೈರೆಕ್ಟಾಗಿ ಆನ್ಸರ್ ಕೊಟ್ಟು ತೋರಿಸ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಬರ್ಕೊಳ್ಳೋರು ಬರ್ಕೋಬೋದು, ನಿಮಗೆ ಬರ್ಕೋಬೋದು. ನಿಮಗೆ ತುಂಬಾ ಈಸಿ ಆಗ್ತದೆ. ಅರ್ಥ ಆಯ್ತಾ? ಒಂದೇ ಪ್ರಶ್ನೆ ಉತ್ತರ ನೋಡೋಣ. ಸೊ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಡ್ತಾರೆ. ಏನು ಕೊಡ್ತಾರೆ? ಕಾಸನ್ನು ಕೊಡ್ತಾರೆ. ಇನ್ನು ಪ್ರಶ್ನೆ 2 ನೋಡೋಣ. ಪ್ರಶ್ನೆ 2, ಮೊಹಮ್ಮದ್ ಫೀರ್ ಅವರ ಯಾವ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರವಾಗಿವೆ. ಯಾವುದು? ಪ್ರಶ್ನೆ 2ಕ್ಕೆ ಉತ್ತರ ನೋಡೋಣ. ಮೊಹಮ್ಮದ್ ಫೀರ್ ಅವರ ಗೌತಮ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರವಾಗಿವೆ. ಇನ್ನು ಅದೇ ರೀತಿ ಪ್ರಶ್ನೆ 3, ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ. ಉತ್ತರ ನೋಡೋಣ. ಪ್ರಶ್ನೆ 3ಕ್ಕೆ ಉತ್ತರ, ತಾಯಿ ಮಗುವಿಗೆ ವಿದ್ಯೆ ಕಲಿಸುತ್ತಾಳೆ. ನಂತರ ಪ್ರಶ್ನೆ 4, ಅಪರೂಪವಾದ ಹಣ್ಣು ಯಾವುದು? ಯಾವ ಹಣ್ಣುದು? ಗೆಸ್ ಮಾಡಿ ನೋಡೋಣ. ಅಪರೂಪವಾದ ಹಣ್ಣು ಕೇಳಿದರೆ ಅಪರೂಪವಾದ ಹಣ್ಣು ಅಂಜೂರ ಹಣ್ಣು. ಅರ್ಥ ಆಯ್ತಾ? ಇನ್ನು ಪ್ರಶ್ನೆ 5, ಇಲ್ಲಿಂದ ನಮಗೆ 2ನೇ ಮೇನು ಸ್ಟಾರ್ಟ್ ಆಗ್ತದೆ. ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ. ಬಿಟ್ಟ ಸ್ಥಳ ಕೇಳಿದರೆ ನಿಮಗೆ 4 ಇರ್ತವೆ ಬಿಟ್ಟ ಸ್ಥಳಗಳು. ಪ್ರಶ್ನೆಗೂ 1 ಅಂಕ. ಪ್ರಶ್ನೆ 5, ಭೂಮಿಯ ಡ್ಯಾಶ್ ಅನಿವಾರ್ಯ. ಏನಾಗ್ಬೋದು? 5ನೇದು ಉತ್ತರ ನೋಡೋಣ. ಸೊ 5ನೇ ಉತ್ತರ ಬಂದ್ಬಿಟ್ಟು ಸೂರ್ಯ. ಭೂಮಿಗೆ ಏನು? ಸೂರ್ಯ ಅನಿವಾರ್ಯ. ಇನ್ನು ನೆಕ್ಸ್ಟು ಪ್ರಶ್ನೆ 6, ರಾಜಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ ಮೊದಲ ಚಲನಚಿತ್ರ. ರಾಜಕುಮಾರ್ ಅವರು ನಾಯಕನಾಗಿ ಅಭಿನಯಿಸಿದ ಮೊದಲ ಚಲನಚಿತ್ರ ಯಾವುದು? 6ನೇದು ಉತ್ತರ ನೋಡೋಣ. ಸೊ 6ನೇ ಉತ್ತರ ಚೇಳಾಗಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 7, ತಾಳಿ ಒಮ್ಮೆ ಡ್ಯಾಶ್ ಕುಟುಕುವನು. 7ನೇದು ಉತ್ತರ ನೋಡೋಣ. ಆಲ್ಮೋಸ್ಟ್ ನಿಮ್ಮ ಬುಕ್ಕಲ್ಲಿ ಕೇಳ್ತಾರೆ. ತಾಳಿ ಬೇಡ್ರೆ ಕಣ್ಣಪ್ಪ ಕಟುಕುವನು. ಇನ್ನು ನೆಕ್ಸ್ಟು ಪ್ರಶ್ನೆ 8, ರಾಜನಿಗೆ ಗಂಧರ್ವ ಸೇನಾ ತೀರದ ವಿಷಯ ತಿಳಿದದ್ದು. ಯಾವಾಗ? 8ನೇದು ಮಂತ್ರಿಯಿಂದ ತಿಳಿತದೆ. ಅರ್ಥ ಆಯ್ತಾ? ಉತ್ತರ ಮಂತ್ರಿ ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ 3ನೇ ಮೇನು. 3ನೇ ಮೇಲೆ ನಿಮಗೆ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿ ಆಯ್ಕೆಯನ್ನು ಆರಿಸಿ ಬರೆಯಿರಿ. ನಿಮಗೆ 3ನೇ ಮೇಲಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, ಅಂದರೆ ಬಹುಆಯ್ಕೆ ಪ್ರಶ್ನೆಗಳು ಇರ್ತವೆ. ಬಹುಆಯ್ಕೆ ಅಂದರೆ ಏನು? 4 ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾದ ಆನ್ಸರನ್ನು ಬರೀಬೇಕು ಅಷ್ಟೇ. ಅರ್ಥ ಆಯ್ತಾ? ಮುಂದೆ ಹೇಳ್ತೀನಿ ನಿಮಗೆ ಯಾವ ರೀತಿ ಇರ್ತವೆ ಅಂತ. ಪ್ರಶ್ನೆ 9, ದೂರದ ಬೆಟ್ಟ ಡ್ಯಾಶ್ ಈ ಗಾದೆ ಮಾತುಗಳನ್ನು ಪೂರ್ಣಗೊಳಿಸುವುದು. ಇದರಲ್ಲಿ ಯಾವ ಸರಿಯಾದ ಉತ್ತರ? ಆಪ್ಷನ್ ಎ ಹತ್ತಿರದಂತೆ, ಆಪ್ಷನ್ ಬಿ ಏರಲು ಸುಲಭ, ಆಪ್ಷನ್ ಸಿ ಕಣ್ಣಿಗೆ ನುಣ್ಣನೆ, ಆಪ್ಷನ್ ಡಿ ಹಸಿರಾಗಿರುತ್ತದೆ. ಸರಿಯಾದ ಉತ್ತರ ಯಾವುದಾಗ್ಬೋದು? 9ನೇದು ಆನ್ಸರ್ ನೋಡೋಣ. 9ನೇದು ಸರಿಯಾದ ಉತ್ತರ ಕಣ್ಣಿಗೆ ನುಣ್ಣನೆಗೆ ಅನ್ನೋದು ಸರಿಯಾದ ಉತ್ತರ. ಇನ್ನು 10ನೇ ಪ್ರಶ್ನೆ, ಶಿಕ್ಷಕರು ಮತ್ತೆ ವಿವರಣೆ ನೀಡಿದರು. ಅಡಿಗೆರೆ ಎಳೆದಿರುವ ಪದ. ಇಲ್ಲಿ ಯಾವುದಕ್ಕೆ ಅಡಿಗೆರೆ ಎಳೆದಿದ್ದಾರೆ? ಮತ್ತೆ ಅನ್ನೋ ಪದಕ್ಕೆ ಅಡಿಗೆರೆ ಎಳೆದಿದ್ದಾರೆ. ಸೊ ಇದು ಏನಾಗ್ಬೋದು? ದ್ವಿರುಕ್ತಿನ, ಜೋಡುಣಿನ, ಮಾತಿಗೊಂದು ಗೀತನ ಅಥವಾ ಅನುಕರಣ ವ್ಯಂಜನ. ಯಾವುದಾಗ್ಬೋದು? ಸೊ 10ನೇ ಪ್ರಶ್ನೆ ಉತ್ತರ ನೋಡೋಣ. ಸೊ 10ನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ದ್ವಿರುಕ್ತಿ ಅನ್ನೋದು ಸರಿಯಾದ ಉತ್ತರ. ದ್ವಿರುಕ್ತಿ ಆಗ್ತದೆ. ಇನ್ನು ಪ್ರಶ್ನೆ 11, ಮುಳ್ಳನ್ನು. ಇದು ಈ ಸಂಧಿಗೆ ಉದಾಹರಣೆಯಾಗಿದೆ. ಯಾವ ಸಂಧಿ? ಆಗಮ ಸಂಧಿನ, ಆದೇಶ ಸಂಧಿ, ಗುಣ ಸಂಧಿ, ಲೋಪ ಸಂಧಿ. 11ನೇ ಉತ್ತರ ಲೋಪ ಸಂಧಿ ಅನ್ನೋದು ಸರಿಯಾದ ಉತ್ತರ. 11ನೇ ಉತ್ತರ ಲೋಪ ಸಂಧಿ. ಇನ್ನು ಪ್ರಶ್ನೆ 12, ಆಹಾ ಎಂಥ ಸುಂದರ ದೃಶ್ಯ.
ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ನೋಡಿ, ಫಿಕ್ಸ್ ಕೇಳ್ತಾರೆ ಲೇಖನ ಚಿಹ್ನೆ ಮೇಲೆ. ಇಲ್ಲಿ ಆಹಾ ಅಂತ ಇದೆ, ಇದು ಯಾವ ಚಿಹ್ನೆ ಇದೆ ಇಲ್ಲಿ? ಅರ್ಧವಿರಾಮ ಚಿಹ್ನೆ, ಭಾವಸೂಚಕ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಅಲ್ಪವಿರಾಮ ಚಿಹ್ನೆ ಯಾವುದಿದೆ? 12ನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಭಾವಸೂಚಕ ಚಿಹ್ನೆ. ಬೇಕಾದ್ರೆ ನೋಡ್ಬೋದು ನೀವು, ಅಲ್ಲಿ ಭಾವಸೂಚಕ ಚಿಹ್ನೆ ಇದೆ. ಆಹಾ ಮುಂದೆ ಭಾವಸೂಚಕ ಚಿಹ್ನೆ ಅನ್ನೋದು ಇದೆ ನೋಡಿ. ನಿಮಗೆ ಅರ್ಧವಿರಾಮ ಕೇಳ್ಬೋದು, ಭಾವಸೂಚಕ ಕೇಳ್ಬೋದು, ಪ್ರಶ್ನಾರ್ಥಕ ಕೇಳ್ಬೋದು, ಅಲ್ಪವಿರಾಮ ಕೇಳ್ಬೋದು, ಯಾವ್ದು ಬೇಕಾದ್ರೂ ಕೇಳ್ಬೋದು. ಇಲ್ಲಿರೋದು ಸರಿಯಾದ ಉತ್ತರ ಭಾವಸೂಚಕ. ಇನ್ನು ನೆಕ್ಸ್ಟು 4ನೇ ಮನೆಯಲ್ಲಿ ನಿಮಗೆ ಸಂದರ್ಭ ಸಹಿತ ವಿವರಿಸಿರ್ತವೆ, ಸಂದರ್ಭ ಪ್ರಶ್ನೆಗಳು ಇರ್ತವೆ. ನಿಮಗೆ 2 ಕೇಳ್ತಾರೆ ಸಂದರ್ಭ, ಪ್ರತಿಯೊಂದಕ್ಕೂ 2 ಅಂಕ. ಪ್ರತಿಯೊಂದು ಸಂದರ್ಭಕ್ಕೆ 2 ಮಾರ್ಕ್ಸ್ ಇರ್ತದೆ. ಟೋಟಲಾಗಿ 2 ಸಂದರ್ಭ ಇರ್ತದೆ. ಟೋಟಲಾಗಿ ಅಂದರೆ 4 ಮಾರ್ಕ್ಸು, ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ 2 ಅಂಕ. ಪ್ರಶ್ನೆ 13, ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ. ಏನು ಸಂದರ್ಭ ಇರಬೇಕು? 13ನೇ ಪ್ರಶ್ನೆ ಯಾವ ರೀತಿ ಬಿಡೋದು ನೋಡೋಣ. ಸೊ ಅದು ಸಂದರ್ಭದಲ್ಲಿ ನಿಮಗೆ ಆಯ್ಕೆ ಇರಬೇಕು, ಆಯ್ಕೆ ಸಂದರ್ಭ ಬರಬೇಕು, ಅರ್ಥ ಆಯ್ತಾ? ಆಯ್ಕೆ ಸಂದರ್ಭ ಸ್ವಾರಸ್ಯ ಬರಬೇಕು. ಪ್ರಸ್ತುತ ಈ ವಾಕ್ಯವನ್ನು ಹೂವಿನ ಹಂದ್ರ ಕೃತಿಯಿಂದ ಆರಿಸಲಾದ ಕೃಷ್ಣ ಸುಧಾಮ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಆಯ್ಕೆಯಲ್ಲಿ ಯಾವ ಪದ್ಯದಿಂದ ಅಥವಾ ಗದ್ಯದಿಂದ ತಗೊಂಡಿದ್ದಾರೆ ಮತ್ತು ಕವಿ ಹೆಸರು ಬರಬೇಕು. ಪಾಠದ ಪದ್ಯ ಹೆಸರು, ಕವಿ ಹೆಸರನ್ನು ಬರಬೇಕು. ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ತಗೊಂಡಿದ್ದಾರೆ ಅನ್ನೋ ವಾಕ್ಯವನ್ನು ನೋಡಬೇಕು. ಸಹಾಯ ಕೇಳಲೆಂದು ಬಂದ ಸುಧಾಮನು ತನ್ನ ಬಡತನದ ಬಗ್ಗೆ ಹೇಗೆ ಹೇಳುವುದು, ಏನೊಂದು ಸಹಾಯ ಕೇಳುವುದೆಂದು ಯೋಚಿಸುತ್ತಿರುವಾಗಲೇ ಶ್ರೀಕೃಷ್ಣನ ಸುಧಾಮನೆ ಬಳಿ ಬಂದು ಯೋಗಕ್ಷೇಮ ವಿಚಾರಿಸುತ್ತಾ ಈ ವಾಕ್ಯವನ್ನು ಕೃಷ್ಣನು ಸುಧಾಮನಿಗೆ ಹೇಳಿದನು. ಇನ್ನೆಷ್ಟು ಪ್ರಶ್ನೆ 14, ನಿನ್ನೆ ರಾತ್ರಿ ಕಣ್ ಮುಚ್ಕೊಂಡ್ಬಿಟ್ಟ. ನಿನ್ನೆ ರಾತ್ರಿ ಕಣ್ ಮುಚ್ಕೊಂಡ್ಬಿಟ್ಟ ಯಾವುದಿದು? ಪ್ರಶ್ನೆ 14ಕ್ಕೆ ಉತ್ತರ ನೋಡೋಣ. ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಈ ವಾಕ್ಯವನ್ನು ಮಡಿವಾಳ ಗಂಧರ್ವಸೇನ ಎಂಬ ತನ್ನ ಕಥೆಯು ಹಿಂದಿನ ರಾತ್ರಿ ತೀರಿಕೊಂಡ ಬಗ್ಗೆ ಮಂತ್ರಿ ಪಡೆದ ಮುಖ್ಯಸ್ಥ ಹಾಗೂ ಆತನ ಹೆಂಡತಿಗೆ ಹೇಳಿದರು. ಅರ್ಥ ಆಯ್ತಾ? ಇದೇ ಆನ್ಸರು. ಇನ್ನು ಪ್ರಶ್ನೆ 15 ಪ್ರಶ್ನೆ ನಿಮಗೆ ಪದ್ಯವನ್ನು ಪೂರ್ತಿ ಮಾಡಿರ್ತದೆ. ಅರ್ಥ ಆಯ್ತಾ? ಒಂದು ಪದ್ಯ ಕೊಟ್ಟಿರ್ತಾರೆ, ಅದನ್ನು ಪೂರ್ತಿ ಮಾಡಬೇಕು. 15 ಭೂಮಿಗೆ ಕೊಟ್ಟಿದ್ದಾರೆ, ಲಾಸ್ಟಿಗೆ ಕುಣಿದಾಡಿದಳು ಕೊಟ್ಟಿದ್ದಾರೆ. ನಿಮಗೆ 2 ಮಾರ್ಕ್ಸ್ಗೆ ಇರ್ತದೆ, ಪದ್ಯ ಇರ್ತದೆ. ಸೊ ಈ ಪದ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಪ್ಯಾರ ನೋಡ್ಕೊಳ್ಳಿ, ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಪ್ಯಾರಾಗ್ರಾಫ್ ಬರ್ತದೆ, ಅರ್ಥ ಆಯ್ತಾ? ಭೂಮಿಗೆ ಕುಣಿದಾಡಲು ಇದೆ. ಇದನ್ನ ಪೂರ್ಣವಾಗಿ ಬರೆದರೆ ಏನಾಗ್ಬೋದು? 15 ಉತ್ತರ, ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು, ತಾನು ಕೂಡ ಎಳೆ ಸಸಿಗಳ ನೆಟ್ಟು ಬೆಳೆಸುತ್ತಾ ಕುಣಿದಾಡಿದಳು. ಇದನ್ನ ಬರೀಬೇಕು. ನಿಮಗೆ 2 ಮಾರ್ಕ್ಸನ್ನು ಸಿಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 16, ಇಲ್ಲಿಂದ ನಿಮಗೆ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನಿಮಗೆ 2 ಮಾರ್ಕ್ಸ್ ಸ್ಟಾರ್ಟ್ ಆಗ್ತವೆ. 2 ಅಂಕಗಳ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ನಿಮಗೆ 2 ಅಂಕಗಳ ಪ್ರಶ್ನೆಗಳು 6 ಇರ್ತವೆ. ಟೋಟಲಾಗಿ 12 ಮಾರ್ಕ್ಸು, ಪ್ರತಿಯೊಂದಕ್ಕೂ 2 ಅಂಕ. ಪ್ರಶ್ನೆ 16, ರಾಜಕುಮಾರ್ ಅವರ ಕನ್ನಡ ಪ್ರೀತಿಯ ಬಗ್ಗೆ ವಿವರಿಸಿ ಅಥವಾ ಬರೆಯಿರಿ ಅಂತ ಕೊಡ್ತಾರೆ. ಬರೆಯಿರಿ ಅಂತ ಕೊಡ್ತಾರೆ. ರಾಜಕುಮಾರ್ ಅವರ ಕನ್ನಡ ಪ್ರೀತಿಯ ಬಗ್ಗೆ ಬರೆಯಿರಿ. 2 ಮಾರ್ಕ್ಸಿಗೆ ಕೇಳಿದರೆ ನೋಡೋಣ ಆನ್ಸರು. 16ನೇ ಉತ್ತರ ಬಂದ್ಬಿಟ್ಟು ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ, ಅರ್ಥ ಆಯ್ತಾ? ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ನ ಓದ್ಕೊಳ್ಳಿ. ಜಸ್ಟ್ ನಾನು ಕ್ವಶನ್ ಹೇಳ್ತೀನಿ, ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಅಥವಾ ಸ್ಟಾಪ್ ಮಾಡಿಬಿಟ್ಟು ಓದ್ಕೊಳ್ಳಿ. ನಾನು ಪ್ರತಿಯೊಂದನ್ನು ಓದಲ್ಲ, ಜಸ್ಟ್ ನೀವೇ ಓದ್ಕೊಳ್ಳಿ ಅಥವಾ ಬರ್ಕೊಳ್ಳಿ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಹೋಗೋಣ. ಪ್ರಶ್ನೆ 17, ಕೃಷ್ಣ ಮತ್ತು ಸುಧಾಮರ ಗೆಳೆತನದ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಏನಾಗ್ಬೋದು ಆನ್ಸರು? ಸೊ 17ದ ಆನ್ಸರ್ ಕೊಟ್ಟಿರ್ತೀನಿ ಇಲ್ಲಿ. 17 ಆನ್ಸರು. ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದೇ ಆನ್ಸರ್ ನೋಡ್ಕೊಳ್ಳಿ. ಗೆಳೆತನದಲ್ಲಿ ನಿಜವಾದ ಸ್ನೇಹವೇ ಮುಖ್ಯ. ಸೊ ಇದೇ ಆನ್ಸರು ನೋಡ್ಕೊಳ್ಳಿ, ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ 18, ಸೂರ್ಯನಿಂದ ನಾವು ಯಾವ ಪಾಠವನ್ನು ಕಲಿಯಬೇಕು? 18ನೇ ಉತ್ತರ ನೋಡೋಣ. ಸೊ 18ನೇ ಉತ್ತರ ಕೊಟ್ಟಿದ್ದೀನಿ ಇಲ್ಲಿ. ಸೂರ್ಯನಿಂದ ಕಲಿಯಬೇಕಾದ ಅಂಶಗಳು ಹಲವಾರು. ಸೂರ್ಯನಂತೆ ಮರೆಯದೆ ನಮ್ಮ ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಾ ಕಷ್ಟಗಳಿಗೆ ಹೆದರದೆ ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಎಂಬ ಅಂಶಗಳು ಕಲಿಯಬೇಕು. ಇದೇ ಆನ್ಸರು ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ 19, ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಪುಟ್ಟಿ ಏನು ಮಾಡಿದಳು? 19ನೇ ಉತ್ತರ ಇಲ್ಲಿ ಇದೆ ನೋಡಿ, ಆನ್ಸರ್ ಕೊಟ್ಟಿದ್ದೀನಿ. ಪಾಸ್ ಮಾಡಿಬಿಟ್ಟು ಈ ಒಂದು ಆನ್ಸರ್ನ ಓದ್ಕೋಬೋದು. ಇನ್ನು ಪ್ರಶ್ನೆ 20, ರಾಣಿಯರು ನಗಲು ಕಾರಣವೇನು? ಅದೇ ರೀತಿ ಪ್ರಶ್ನೆ 21, ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ 20, 21 ಆನ್ಸರು. ಸೊ 20, 21 ಆನ್ಸರು ಇಲ್ಲಿ ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನ ಓದ್ಕೊಳ್ಳಿ ಅಥವಾ ಬರ್ಕೊಳ್ಳಿ, ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ ಕೊಟ್ಟಿರುವ ಕವಿಯ ಕಾಲ, ಕೃತಿ, ಸ್ಥಳ ಮತ್ತು ಪ್ರಶಸ್ತಿಗಳ ಬಗ್ಗೆ ಬರೀರಿ. ನಿಮಗೆ ಒಬ್ಬರು ಕವಿ ಪರಿಚಯ ಕೇಳ್ತಾರೆ. 2 ಮಾರ್ಕ್ಸಿಗೆ ಕೇಳ್ತಾರೆ. ಯಾರು ಬೇಕಾದ್ರೂ ಕೇಳ್ಬೋದು. ನಿಮಗೆ ಎಷ್ಟು ಪದ್ಯ ಗದ್ಯ ಮುಗಿದಿವೆ ಅವೆಲ್ಲ ಕವಿ ಪರಿಚಯ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಇಲ್ಲಿ ಯಾವ್ದು ಕೇಳಿದರೆ ಪಿಕ್ಸ್ ಒಂದು ಕೇಳ್ತಾರೆ, ಎಲ್ಲ ನೋಡ್ಕೊಳ್ಳಿ. ಇಲ್ಲಿ ಯಾವ್ದು ಕೇಳಿದರೆ CM ಗೋವಿಂದ ರೆಡ್ಡಿ ಕೇಳಿದ್ದಾರೆ. ಯಾವ ರೀತಿ ಇರಬೇಕು ನೋಡೋಣ. 22ನೇ ಪ್ರಶ್ನೆ ಉತ್ತರ. 22 ಕವಿ CM ಗೋವಿಂದ ರೆಡ್ಡಿ. ಸ್ಥಳ ಬರೀಬೇಕು ಚೆನ್ನಿಗ ರಾಯಪುರ. ಜನನ 11/8/1958.
ಕೃತಿಗಳು ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ. ಪ್ರಶಸ್ತಿಗಳು ಫೆರ್ಲ್ ಕಾವ್ಯ ಪ್ರಶಸ್ತಿ, ಶಿಶು ಸಂಗಮೇಶ ದತ್ತಿ ಬಹುಮಾನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನೋಡಿ ಏನು ನೆನ್ಪಿಟ್ಬೇಕು ನೀವು, ಕವಿ ಹೆಸರು, ಸ್ಥಳ, ಜನನ, ಕೃತ್ಯಗಳು, ಪ್ರಶಸ್ತಿಗಳು ಇಷ್ಟು ನೆನಪಿಟ್ಟುಕೊಳ್ಳಿ ಸಾಕು, ನಿಮಗೆ 2 ಮಾರ್ಕ್ಸಿಗೆ ಬರ್ತದೆ. ಇನ್ನು ನೆಕ್ಸ್ಟು ಲಾಸ್ಟ್ ಪ್ರಶ್ನೆಗಳು ಏನಿರ್ಬೋದು, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ ನಿಮಗೆ 4 ಅಂಕಗಳ ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 8 ಮಾರ್ಕ್ಸು, ಪ್ರತಿಯೊಂದಕ್ಕೂ 4 ಅಂಕ. ನೋಡಿ 4 ಮಾರ್ಕ್ಸು, ಪ್ರತಿಯೊಂದಕ್ಕೂ 4 ಮಾರ್ಕ್ಸು. 23 ಪ್ರಶ್ನೆ, ಕೃಷ್ಣ ಮತ್ತು ಸುಧಾಮ ಇವರಿಬ್ಬರಲ್ಲಿ ಯಾರ ಗುಣಗಳನ್ನು ಮೆಚ್ಚುವಿರಿ, ಏಕೆ, ವಿವರಿಸಿ. ಅದಾಯ್ತಾ, ಇದರಲ್ಲಿ ನೀವು ಒಬ್ಬರದ್ದು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕೃಷ್ಣ ಅಥವಾ ಸುಧಾಮ ಇಬ್ಬರಲ್ಲಿ ಒಬ್ಬರದ್ದು ಸೆಲೆಕ್ಟ್ ಮಾಡಿ ಅದರಲ್ಲಿ ನೀವು ಯಾರು ಗುಣವನ್ನು ಮೆಚ್ತೀರಿ, ಏಕೆ, ವಿವರಣೆ ಮಾಡಿಬಿಟ್ಟು ಬರೀಬೇಕು. ಅದೇ ರೀತಿ 24ನೇ ಪ್ರಶ್ನೆ, ಮಾತು ಬೆಳ್ಳಿ ಮೌನ ಬಂಗಾರ ಈ ಗಾದೆಯ ಅರ್ಥವನ್ನು ಬರೆಯಿರಿ. ಗಾದೆ ಅರ್ಥ ಕೇಳ್ತಾರೆ ನಿಮಗೆ, ಮಾತು ಬೆಳ್ಳಿ ಮೌನ ಬಂಗಾರ ಯಾವ್ದು ಬೇಕಾದ್ರೂ ಕೇಳ್ಬೋದು, 4 ಮಾರ್ಕ್ಸಿಗೆ ಕೇಳ್ತಾರೆ. 23 ಮತ್ತು 24 ಉತ್ತರ ನೋಡೋಣ. ಸೊ 23 ನೋಡಿ, ನಿಜವಾದ ಸ್ನೇಹ, ಅಂಕವರೆಲ್ಲ ಮನಸ್ಸು. ಸೊ ಇದೆಲ್ಲ ಯಾರ ಬಗ್ಗೆ, ಈ ಪಾಠದಲ್ಲಿ ಶ್ರೀಕೃಷ್ಣನ ಗುಣಗಳನ್ನು ಹೆಚ್ಚು ಮೆಚ್ಚುತ್ತೇನೆ. ಇಲ್ಲಿ ಇವ್ರು ಏನು ಕೊಟ್ಟಿದ್ದಾರೆ, ಶ್ರೀಕೃಷ್ಣ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ, ನಿಮಗೆ ಯಾವ್ದು ಇಷ್ಟ ಅದನ್ನ ಬರಿಬೋದು. ಶ್ರೀಕೃಷ್ಣನ ಬರಬೇಕಾದ್ರೆ ಇದೇ ರೀತಿ ಅನ್ಸಿರ್ತದೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟು 24ನೇ ಪ್ರಶ್ನೆ, ಇದು ಕೂಡ ಇದೆ ನೋಡಿ, ಮಾತು ಆಡಿದರೆ ಮೂತಿ ನಂತರ ಬೇಕು. ಸೊ ಇರ್ತಿ ನೀವು ಬರ್ಬಿಟ್ಟು ಆನ್ಸರ್ನ ಬರೀರಿ. ಸೊ ಆಲ್ಮೋಸ್ಟ್ ನಿಮಗೆ ಈ ಒಂದು ಪ್ರಶ್ನೆ ಪತ್ರಕ್ಕೆ ಇಲ್ಲಿ ಎಂಡ್ ಆಗ್ತದೆ. ಈಗಾಗಲೇ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಅದೇ ರೀತಿ ಗಣಿತ ಆಗಿರ್ಬೋದು, ಪ್ರತಿಯೊಂದು ಪ್ರಶ್ನೆ ಪತ್ರಕ್ಕೆ ಇರ್ತವೆ, ಎಸ್ ಎಕ್ಸಾಮ್ಗೆ ಇರ್ತವೆ, ಮತ್ತು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಬರೋಂಥ ಪ್ರಶ್ನೆಗಳು ಅವೆಲ್ಲ ಆಗ್ತಾ ಇರ್ತವೆ. ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.